ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಅಮೃತಮತಿ ಪ್ರಸಂಗ. ಬರೆದವರು ಜನ್ನ ಬರೆದ ಯಶೋಧರ ಚರಿತೆಯ ಒಂದು ಭಾಗ ಅಮೃತಮತಿ ಪ್ರಸಂಗ. ಮೊದಲು ಕವಿ ಪರಿಚಯ ನೋಡೋಣ. ಪ್ರಾಚೀನ ಕವಿ ಪರಂಪರೆಯಲ್ಲಿ ಗುರುತಿಸಲೇಬೇಕಾದ ಮಹತ್ವದ ಕವಿ ಎಂದರೆ ಜನ್ನ. ಕವಿ ಚಕ್ರವರ್ತಿಗಳಲ್ಲಿ ಪಂಪ, ಪೊನ್ನ, ರನ್ನರ ಅನಂತರ ಬಂದ ಕವಿಯಾದರೂ ಕೂಡ ಜೈನ ಕನ್ನಡ ಸಾಹಿತ್ಯದ ಪರಂಪರೆಯ ಮಾರ್ಗದಲ್ಲಿ ತನ್ನದೇ ಆದ ಹೊಸ ಮಾರ್ಗವನ್ನು ರೂಪಿಸಿದವರು ಜನ್ನ. ಹಿಂದಿನ ಕವಿಗಳಂತೆಯೇ 14ನೆಯ ಜಿನನ ಕಥೆಗಳನ್ನು ಅನಂತನಾಥ ಪುರಾಣದಲ್ಲಿ ವಿವರಿಸಿದ ಜನ್ನ ಲೌಕಿಕ ವಿನ್ಯಾಸಕ್ಕಿಂತ ವಿಭಿನ್ನವಾದ ಕಥೆಯನ್ನು ಮತ್ತೊಂದು ಕಾವ್ಯಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಜೈನ ಪುರಾಣಗಳ ಭಾವಾವಳಿಗಳನ್ನು ಒಳಗೊಂಡಿರುವ ಯಶೋಧರ ಚರಿತೆ ಲೌಕಿಕವಾಗಿ ಕುಟುಂಬದ, ಹೆಣ್ಣು ಗಂಡಿನ ಪ್ರೇಮದ ವಿಚಿತ್ರ ಸಂಗತಿಗಳನ್ನು ತಿಳಿಸುತ್ತದೆ. ಜೀವದಯಾಷ್ಟಮಿ, ನೋಂಪಿ, ಮಾರಿಯ ಆರಾಧನೆ ಕುರಿತಂತೆ ಬೆಳಕು ಚೆಲ್ಲುತ್ತದೆ. ಇಂತಹ ಮುಖ್ಯ ಕಾವ್ಯಗಳು ಜನ್ನನನ್ನು ಅಗ್ರ ಕವಿಗಳ ಪಂಕ್ತಿಯಲ್ಲಿರಿಸಿವೆ. ಜನ್ನನ ಕೃತಿಗಳು 3 ಎಂದು ತಿಳಿದು ಬರುತ್ತದೆ. ಕಾವ್ಯ ರಚನೆಗೂ ಮುನ್ನ ಜನ್ನ ಶಾಸನಗಳನ್ನು ರಚಿಸಿದ್ದನು. ಜನ್ನನು 4 ಶಾಸನಗಳನ್ನು ರಚಿಸಿರಬಹುದೆಂದು ಗುರುತಿಸಲಾಗಿದೆ. ಅದರಲ್ಲಿ ನಿಖರವಾಗಿ ದೊರೆತಿರುವುದು ಚನ್ನರಾಯಪಟ್ಟಣದ 129ನೆಯ ಶಾಸನ. ಇದೊಂದು ತಾಮ್ರ ಶಾಸನವಾಗಿದೆ. ತರೀಕೆರೆಯ ಅಮೃತಾಪುರದ ಅಮೃತೇಶ್ವರ ದೇವಾಲಯದಲ್ಲಿ ಮತ್ತೊಂದು ಶಿಲಾಶಾಸನ ದೊರೆತಿದೆ. ಜನ್ನನು ರಚಿಸಿರುವ ಯಶೋಧರ ಚರಿತೆ ಕಂದ ಪದ್ಯಗಳಲ್ಲಿ ರಚನೆಯಾಗಿದೆ. ಅನಂತನಾಥ ಪುರಾಣವು ಒಂದು ಚಂಪು ಕಾವ್ಯವಾಗಿದೆ. ಅನುಭವ ಮುಖರ ಜನ್ನ ರಚಿಸಿದ ಮತ್ತೊಂದು ಕೃತಿಯಾಗಿದೆ. ಜನ್ನನ ಕವಿತಾ ಪ್ರೌಢಿಮೆಯನ್ನು ಮೆಚ್ಚಿದ ಜನರಿಂದ ಆತನಿಗೆ ಕವಿ ಚಕ್ರವರ್ತಿ, ನಾಲ್ಬ್ರಿಭು ಜನಾರ್ದನ ದೇವ, ಉದ್ದಂಡ ಕವಿಬಾಳ ನೇತ್ರ, ಸುಕವಿ ಮಿತ್ರ ಮುಂತಾದ ಬಿರುದುಗಳು ದೊರೆತಿದ್ದವು. ಅಮೃತಮತಿ ಪ್ರಸಂಗದ ಪೀಠಿಕೆ ಭಾಗವನ್ನು ನೋಡೋಣ. ರಾಜಪುರವೆಂಬ ನಗರಕ್ಕೆ ಮಾರಿದತ್ತನೆಂಬ ದೊರೆಯಿದ್ದನು. ಅಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ಪ್ರತಿ ಅಶ್ವಯುಜ ಮಾಸ ಹಾಗೂ ಚೈತ್ರ ಮಾಸಗಳಲ್ಲಿ ಅರಸು ಮತ್ತು ಪ್ರಜೆಗಳು ಸೇರಿ ದೇವಿಯ ಆರಾಧನೆಯನ್ನು ಸಡಗರದಿಂದ ಆಚರಿಸುತ್ತಿದ್ದರು. ಚೈತ್ರ ಮಾಸದ ಜಾತ್ರೆ ಆರಂಭವಾದಾಗ ಎಂದಿನಂತೆ ಮಾರಿಗೆ ನರಬಲಿ ಕೊಡುವುದಕ್ಕಾಗಿ 2 ಮನುಷ್ಯರನ್ನು ಹಿಡಿದು ತರುವಂತೆ ಮಾರಿದತ್ತ ಚಂಡಕರ್ಮನೆಂಬ ತಳಾರನಿಗೆ ಆಜ್ಞಾಪಿಸಿದ. ಅವನು ತಮ್ಮ ಗುರುಗಳೊಡನೆ ಚರಿಗೆಗಾಗಿ ಆ ನಗರಕ್ಕೆ ಬಂದಿದ್ದ ಚಿಕ್ಕ ವಯಸ್ಸಿನ ಅಭಯರುಚಿ, ಅಭಯಮತಿ ಎಂಬ ಅಣ್ಣ ತಂಗಿಯರನ್ನು ಬಲಿಗಾಗಿ ಕರೆತಂದ. ಮಾರಿಯ ಗುಡಿಯ ಭಯಂಕರವಾದ ದೃಶ್ಯಗಳಿಂದಲೂ ಅವರು ವಿಚಲಿತರಾಗದೆ ಧೈರ್ಯದಿಂದ ಇದ್ದುದನ್ನು ಕಂಡ ಮಾರಿದತ್ತನಿಗೆ ಆಶ್ಚರ್ಯವಾಯಿತು. ಅವರ ವೃತ್ತಾಂತವನ್ನು ಕೇಳಬೇಕೆಂದಾಗ ಅಭಯರುಚಿ, ಅಭಯಮತಿಯರು ತಮ್ಮ ಕಥೆಯನ್ನು ಹೇಳತೊಡಗಿದರು. ಉಜ್ಜಯಿನಿಯ ದೊರೆಯ ಯಶೌಘ, ಆತನ ಪತ್ನಿ ಚಂದ್ರಮತಿ, ಅವರ ಮಗ ಯಶೋಧರ, ಅಮೃತಮತಿ ಆತನ ಪತ್ನಿ. ಯಶೋಧರ ಮತ್ತು ಅಮೃತಮತಿಯರಿಬ್ಬರೂ ಅನ್ಯೋನ್ಯತೆಯಿಂದ ಜೀವನ ನಡೆಸುತ್ತಿದ್ದರು. ಅದರಿಂದ ಮುಂದೆ ಬರುವ ಭಾಗಗಳೇ ಯಶೋಧರ ಚರಿತೆ ಪಠ್ಯಭಾಗದಲ್ಲಿ ಸೇರಿಕೊಂಡಿದೆ. ಪಠ್ಯ ವಿಶ್ಲೇಷಣೆ ಇಂತಿದೆ. ಜೀವನದಲ್ಲಿ ಸರಿಯಾದ ಸ್ಮೃತಿ ಕೌಶಲ, ಮತಿಗಳನ್ನು ಹೊಂದಿದ್ದು ವಿವರಿಸಿದರೆ ಅವರನ್ನು ಪ್ರಜ್ಞಾವಂತರೆಂದು ಕರೆಯಬಹುದು. ಇಲ್ಲಿ ಅಂತಹ ಯಾವ ಪ್ರಜ್ಞೆಯಾಗಲಿ ಮೌಲ್ಯಗಳನ್ನಾಗಲಿ ಇಟ್ಟುಕೊಳ್ಳದೆ ಪಾತಕಗಳನ್ನೇ ಮಾಡಿ ನರಕಕ್ಕೆ ಹೋದ ಅಮೃತಮತಿಯ ಕಥೆಯನ್ನು ಜನ್ನ ನಿರೂಪಿಸಿದ್ದಾನೆ. ಯಶೋಧರ ಚರಿತೆಯಲ್ಲಿ ಅತಿ ಮುಖ್ಯವಾದ ಪ್ರಸಂಗವಿದು. ಅಮೃತಮತಿ ರಾಣಿಯಾಗಿದ್ದವಳು. ಯಶೋಧರನನ್ನು ಪತಿಯಾಗಿ ಪಡೆದಿದ್ದಳು. ಆತ ರೂಪವಂತ, ಗುಣವಂತ, ಧೈರ್ಯವಂತ. ಹೀಗಿದ್ದರೂ ಕೂಡ ತಮ್ಮ ರಾಜ್ಯದಲ್ಲೇ ಇದ್ದಂತಹ ಒಬ್ಬ ಅಷ್ಟಾವಕ್ರನಿಗೆ ಆಕೆ ಮನಸೋತಳೆಂದರೆ ನಿಜಕ್ಕೂ ಆಲೋಚಿಸಬೇಕಾದಂತಹ ಸಂಗತಿಯೇ. ಒಬ್ಬ ಮಾವಟಿಗನ ಹಾಡು ಆಕೆಯ ಚಿತ್ತವನ್ನೇ ಕಲಕಿಬಿಡುತ್ತದೆ. ಈ ಪ್ರಸಂಗವನ್ನು ಜನ್ನ ವೈರಾಗ್ಯ ಹುಟ್ಟುವ ಕಾರಣಕ್ಕಾಗಿ ಬಳಸಿಕೊಂಡಿದ್ದರೂ ಕೂಡ ಇಂತಹದ್ದೊಂದು ಅಸಹಜ ಪ್ರಸಂಗದ ಅನಿವಾರ್ಯತೆ ಸತ್ಯವನ್ನು ಎದುರಿಗೆ ತಂದಿಟ್ಟಂತೆ ಭಾಸವಾಗುತ್ತದೆ. ಗೀತೆಯ ದನಿಯನ್ನು ಕೇಳಿಯೇ ಅಮೃತಮತಿ ಸೋತು ಬಿಡುತ್ತಾಳೆ. ಪುಲಿಂದನ ಕಣೆಗಟ್ಟಿನಿಂದಂ ವನಹರಿಣಿಯಳುಳ್ ಬೆಂದ ಬಿದಿಗೆ ಕಣ್ಣುಳಿಕ್ಕುಂ ಪೊಲ್ಲಮೆಯೇ ಲೇಸು ನಲ್ಲರ ಮೆಯ್ಯುಲ್ ಚಿತ್ರಮ ಪಾತ್ರೆ ರಮತೆ ನಾರಿ ಎನ್ನುವ ಜನ್ನನ ಮಾತುಗಳು ಅಮೃತಮತಿಯ ವಿಕಲ್ಪದ ಮನಸ್ಸಿಗೆ ಸಾಕ್ಷಿಯಾಗುವಂತಿದೆ. ದೂತಿಯು ಆತನ ಅಸಹ್ಯಕರವಾದ ರೂಪವನ್ನು ವಿವರಿಸಿದರೂ ಅಮೃತಮತಿಗೆ ಅಸಹ್ಯವಾಗುವುದಿಲ್ಲ. ಕರಿದಾದೊಡೆ ಕತ್ತುರಿಯಂ, ಮುರುಡಾದೊಡೆ ಮಲಯ ಜಂಗಳ್ ಎಂದು ಆ ರೂಪವನ್ನು ಪ್ರೀತಿಸುತ್ತಾಳೆ. ತಾನು ತಡವಾಗಿ ಹೋದುದಕ್ಕಾಗಿ ಬಡಿದ ಆ ಮಾವಟಿಗನ ಕಾಲ ಮೇಲೆ ಕೆರೆ ಪೊರಳ್ವಂತೆ ಪೊರಳ್ದಳ್ ಎನ್ನುವಾಗ ಜನ್ನನ ಕಾವ್ಯ ಕೌಶಲ ಚಿತ್ರವೊಂದನ್ನು ಕಣ್ತುಂಬದೆಯೇ ಹರವಿದೆಂತೆನಿಸುತ್ತದೆ. ತಾನು ದೊರೆಯೊಡನಿದ್ದ ಕಾರಣ ಬರುವುದು ತಡವಾಯಿತೆಂದು ಅಮೃತಮತಿ ಕ್ಷಮೆ ಕೇಳಿ ಪ್ರಪಂಚದ ಗಂಡಸರೆಲ್ಲ ನನಗೆ ಸೋದರರೆಂದಾಗ ಯಶೋಧರನ ಪ್ರಜ್ಞಾವಂತ ಮನಸ್ಸಿಗೆ ಆದ ಆಘಾತ ಎಷ್ಟಿರಬಹುದು.
ಆದರೂ ಅವರನ್ನು ಕೊಲ್ಲದೆ ಮುಕ್ತಿಯೆಡೆಗೆ ಆಲೋಚಿಸುವ ಉತ್ತಮ ವ್ಯಕ್ತಿಯಾಗಿ ಯಶೋಧರ ಕಾಣಿಸುತ್ತಾನೆ. ಅವಳನ್ನು ಪರೀಕ್ಷಿಸಬೇಕೆಂಬ ರಾಜ ಮರುದಿನ ಅವಳನ್ನು ನೈದಿಲೆಯ ಹೂವಿನಿಂದ ಹೊಡೆದರೆ ಅದನ್ನು ಸಹಿಸದ ಅಮೃತಮತಿ ಮೂರ್ಛೆ ಹೋಗುತ್ತಾಳೆ. ಇಂದು ನಿನಗೆ ಬಂದ ಸಾವು ಹೇಗೂ ದೈವದಿಂದ ಪರಿಹಾರವಾಯಿತು, ಆದರೆ ಈ ನೈದಿಲೆ ನಿನಗೆ ಸಾವಾಯಿತು ಎಂದು ಸೂಕ್ಷ್ಮವಾಗಿ ಹಿಂದಿನ ರಾತ್ರಿಯ ಸಂಗತಿಯನ್ನು ಯಶೋಧರ ಸೂಚಿಸಿದಾಗ ಅಮೃತಮತಿಗೆ ಅದರ ಅರಿವಾಗುತ್ತದೆ. ಯಶೋಧರ ತಾಯಿಯ ಬಳಿ ಸೂಕ್ಷ್ಮವಾಗಿ ಕನಸಿನ ರೂಪದಲ್ಲಿ ಹೊಂದಾವರೆ ಕೊಳದ ಹಂಸ ಕೊಳೆತ ತಾವರೆಯ ಕೊಳದಲ್ಲಿ ಆಡುತ್ತಿತ್ತು ಎಂದು ಹೇಳಿದಾಗ ತಾಯಿ ಬಲಿಯನ್ನು ಕೊಡಲು ಹೇಳುತ್ತಾಳೆ. ಹಿಟ್ಟಿನ ಕೋಳಿಯ ಚಂದವನ್ನು ನೋಡಿ ಬೆಂತರ ಸೇರಿ ಕೋಳಿಯನ್ನು ಕೊಂದಾಗ ಹೊರಬರುತ್ತದೆ. ಆಗ ಯಶೋಧರ ತಾನು ಮಾಡಿದ ಹಿಂಸೆಯನ್ನು ಪರಿಹರಿಸಿಕೊಳ್ಳಲು ರಾಜ್ಯವನ್ನೇ ತ್ಯಜಿಸಲು ಪ್ರಯತ್ನಿಸುತ್ತಾನೆ. ತಾಯಿಯ ಮೋಹ, ಪತ್ನಿಯ ಮೋಸದ ನಡುವೆ ಸಿಕ್ಕಿ ತೊಳಲಾಡುವ ಯಶೋಧರನ ಚಿತ್ರಣ ಜನ್ನನಲ್ಲಿ ಸಂಘರ್ಷಗಳ ಪ್ರತಿಮೆಯಾಗಿ ಮೂಡಿಬಂದಿದೆ. ಯಶೋಧರ ಚರಿತೆಯು ಜೈನ ಪುರಾಣದ ಭಾವಾವಳಿಗಳನ್ನು ಒಳಗೊಂಡಿರುವಂತೆಯೇ ಲೌಕಿಕ ಕಾವ್ಯದ ಕೌಟುಂಬಿಕ ಸಂಘರ್ಷದ ಸಂಗತಿಗಳನ್ನು ಹಾಗೂ ಗಂಡು ಹೆಣ್ಣಿನ ಪ್ರೇಮದ ವಿಚಿತ್ರ ವಿನ್ಯಾಸಗಳನ್ನು ಮೈಗೂಡಿಸಿಕೊಂಡಿದೆ. ಸಾಂಪ್ರದಾಯಿಕ ಲೌಕಿಕ ಆಗಮಿಕ ಸಮನ್ವಯಗಳಿಗಿಂತ ಭಿನ್ನವಾಗಿ 13ನೆಯ ಶತಮಾನದ ಕರ್ನಾಟಕದ ಜೈನ ಧರ್ಮದ ಮುಕ್ತ ಹಾಗೂ ತೆರೆದುಕೊಳ್ಳುವ ಚಲನೆಯ ತವಕ ತಲ್ಲನಗಳನ್ನು ಇದು ಬಿಂಬಿಸುತ್ತದೆ. ಯಶೋಧರ, ಚಂದ್ರಮತಿ, ಅಮೃತಮತಿ, ಅಷ್ಟಾವಂಕ ಇವರ ಸಂಬಂಧಗಳ ಸಮಸ್ಯೆಗಳ ಸಂಕೀರ್ಣತೆಯು ತಾಯಿ, ಮಗ, ಗಂಡ, ಹೆಂಡತಿ, ಪ್ರಣಯಿ, ಕಾಮಿ ಹೀಗೆ ಭ್ರಮಣಗೊಳ್ಳುತ್ತಾ ಕುತೂಹಲ ಹುಟ್ಟಿಸುತ್ತಾ ರಹಸ್ಯ ಕಥನವಾಗಿ ಮುಕ್ತಾಯವಾಗುತ್ತದೆ. ಒಟ್ಟಾರೆಯಾಗಿ ಯಶೋಧರ ಚರಿತೆಯು ಅಮೃತಮತಿಯ ಪ್ರಸಂಗ ದಾರ್ಶನಿಕವಾಗಿಯೂ ಹಾಗೂ ಮನೋವೈಜ್ಞಾನಿಕವಾಗಿಯೂ ಅದ್ಭುತವಾದ ಹೊಳಹುಗಳನ್ನು ಕೊಡಬಲ್ಲಂತಹ ಮಹೋನ್ನತ ಮತ್ತು ಸುಂದರ ರೂಪಕವಾಗಿ ಮೂಡಿಬಂದಿದೆ. ಈ ಕೃತಿಯ ಒಟ್ಟು ಸಾರಾಂಶ ಹೀಗಿದೆ. ಯಶೋಧರ ಅಮೃತಮತಿಯರು ಅನ್ಯೋನ್ಯವಾದ ದಂಪತಿಗಳಾಗಿದ್ದರು. ಒಂದು ದಿನ ರಾತ್ರಿ ಶಯ್ಯಾಗೃಹದಲ್ಲಿ ದಂಪತಿಗಳು ಮಲಗಿರುವಾಗ ಸರಿರಾತ್ರಿಯಲ್ಲಿ ಅರಮನೆಯ ಪಕ್ಕದಲ್ಲಿದ್ದ ಪಟ್ಟದಾನೆಯ ಮಾವಟಿಗ ತನ್ನ ವಿನೋದಕ್ಕೆಂದು ಹಾಡತೊಡಗಿದ. ಆ ಹಾಡಿನಿಂದ ಅಮೃತಮತಿಯ ನಿದ್ದೆ ತಿಳಿದೆದ್ದು ಅವನ ಇನಿದನಿಗೆ ವಶಳಾಗಿ ಅವನಾರೆಂದು ತಿಳಿಯದೆ ಆ ಹಾಡುಗಾರನಲ್ಲಿ ಮೋಹಗೊಂಡಳು. ತನ್ನ ಆಪ್ತ ಸಖಿಯನ್ನು ಕಳುಹಿಸಿ ಅವನಾರೆಂದು ತಿಳಿದು ಬರಲು ಹೇಳಿದಳು. ಅವನಲ್ಲಿ ಹೋಗಿದ್ದ ಸಖಿ ಆತನ ಕುರೂಪತೆಯ ವರ್ಣಿಸಿದರೂ ಅದರಿಂದ ಅಮೃತಮತಿಗೆ ಬೇಸರವಾಗಲಿಲ್ಲ. ತನ್ನ ದೂತಿಯ ನೆರವಿನಿಂದ ಅವನನ್ನೇ ಪ್ರೀತಿಸಿ ಕೂಡಿದಳು. ಅವಕಾಶ ಸಿಕ್ಕಾಗಲೆಲ್ಲ ಅವನ ಬಳಿ ಇರುತ್ತಿದ್ದ ಅಮೃತಮತಿಯ ನಡತೆ ಯಶೋಧರನ ಸಂಶಯಕ್ಕೆ ಕಾರಣವಾಯಿತು. ಒಂದು ದಿವಸ ನಿದ್ರೆಯನ್ನು ನಟಿಸಿದ ಯಶೋಧರನ ಬಳಿಯಿಂದ ಅಮೃತಮತಿ ಹೊರಟಾಗ ಅವನು ಆಕೆಯನ್ನು ಹಿಂಬಾಲಿಸಿದ. ಅಲ್ಲಿ ಆಕೆಯನ್ನು ತಡವಾಗಿ ಬಂದದ್ದಕ್ಕೆ ಆ ಅಷ್ಟಾವಕ್ರ ಕೋಪದಿಂದ ಹೊಡೆದಾಗ ಅಮೃತಮತಿ ದೊರೆಯಿಂದ ತಡವಾದುದೆಂದು ಹೇಳಿ ಕ್ಷಮೆ ಕೇಳುವುದಲ್ಲದೆ ಲೋಕದ ಗಂಡಸರೆಲ್ಲ ನನಗೆ ಸಹೋದರರು ಎನ್ನುತ್ತಾಳೆ. ಅಲ್ಲಿಯೇ ಅವರನ್ನು ಕೊಲ್ಲಬೇಕೆಂದುಕೊಂಡಿದ್ದ ಯಶೋಧರ ವಿವೇಕದಿಂದ ಹಿಂದಿರುಗುತ್ತಾನೆ. ತನ್ನ ಸಮಸ್ಯೆಯನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ತಾಯಿಯ ಬಳಿ ಹೇಳಿದಾಗ ಆಕೆ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡಲು ಹೇಳುತ್ತಾಳೆ. ತನಗೆ ಇಷ್ಟವಿಲ್ಲದಿದ್ದರೂ ಯಶೋಧರ ಇದಕ್ಕೆ ಒಪ್ಪುತ್ತಾನೆ. ಸುಂದರವಾಗಿದ್ದ ಕೋಳಿಯ ದೇಹದಲ್ಲಿ ಬೆಂತರವೊಂದು ಸೇರಿದ್ದು ಬಲಿ ಕೊಟ್ಟ ತಕ್ಷಣ ಕೂಗಿ ಹಾರುತ್ತದೆ. ಇದರಿಂದ ಚಿಂತೆಗೊಳಗಾದ ಯಶೋಧರ ರಾಜ್ಯವನ್ನು ತ್ಯಜಿಸುವ ತೀರ್ಮಾನಕ್ಕೆ ಬರುತ್ತಾನೆ. ಇದು ಕನ್ನಡದ ಸುಪ್ರಸಿದ್ಧ ಕವಿ ಜನ್ನ ಬರೆದ ಯಶೋಧರ ಚರಿತೆಯ ಒಂದು ಭಾಗವಾದ ಅಮೃತಮತಿ ಪ್ರಸಂಗ. ಇದರ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.